ಭಟ್ಕಳದ ಖಾಸಗಿ ರೆಸಾರ್ಟ್ನಲ್ಲಿ ಸಚಿವ ಮಂಕಾಳ್ ವೈದ್ಯರ ಅಧ್ಯಕ್ಷತೆಯಲ್ಲಿ ಮೀನುಗಾರಿಕೆ ಇಲಾಖೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆಯನ್ನು ಆಚರಿಸಲಾಯಿತು. ದೀಪ ಬೆಳಗಿಸುವುದರ ಮೂಲಕ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಸಚಿವರಾದ ಮಂಕಾಳ್ ವೈದ್ಯರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇದು ಮೀನುಗಾರಿಕೆಯಲ್ಲ, ಇದು ಮೀನುಗಾರರ ಇಲಾಖೆ. ಇಲ್ಲಿ ಮೀನುಗಾರರೇ ಮುಖ್ಯಸ್ಥರು, ನಾವು ಇಲ್ಲಿ ಸೇವಕರು. ಮೀನುಗಾರರಿಂದಲೇ ಮೀನುಗಾರರಿಗಾಗಿ ಇರುವ ಈ ಇಲಾಖೆಯ ಯಾವುದೇ ಕೆಲಸಗಳಿಗಾಗಿ ಮೀನುಗಾರರು ಯಾವ ರಾಜಕಾರಣಿ ಜನಪ್ರತಿನಿಧಿಗಳ ಎದುರು ಕೈಕಟ್ಟಿ ನಿಲ್ಲುವ ಅಗತ್ಯ ಇಲ್ಲ ಎಂದು ಹೇಳಿದರು. ಕರಾವಳಿಯಲ್ಲಿ ಒಟ್ಟು 13 ಬಂದರುಗಳಿವೆ. ಪ್ರತಿ ಬಂದರು ಅಭಿವೃದ್ಧಿಗೆ ಪ್ರತಿ ಬಂದರಿನಲ್ಲಿ ಹೂಳೆತ್ತಲು 25 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದೇನೆ. ಅದರಲ್ಲಿ ಬಂದರು ಆಧುನೀಕರಣ, ಅಲ್ಲಿ ಕೆಲಸ ಮಾಡುವ ವಿಶೇಷವಾಗಿ ಮಹಿಳೆಯರ ಅನುಕೂಲಕ್ಕಾಗಿ ಮೂಲಸೌಕರ್ಯ, ವಿಶ್ರಾಂತಿ ಗೃಹ ಸೇರಿದಂತೆ ಮನೆಯಂತೆ ಅಲ್ಲಿ ಎಲ್ಲ ಸೌಕರ್ಯ ಒದಗಿಸಲಾಗುವುದು. ಮಂಗಳೂರು ಬಂದರು ಅಭಿವೃದ್ಧಿಗೆ 45 ಕೋಟಿ ರೂಪಾಯಿ ಅನುದಾನ ಮೀಸಲಿಡಲಾಗಿದೆ ಎಂದು ಹೇಳಿದರು. ಮಂಕಿಯಲ್ಲಿ ಮೀನುಗಾರಿಕೆ ಸಂಶೋಧನಾ ಕೇಂದ್ರ ತೆರೆಯಲು ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ವಿಶೇಷವಾಗಿ ಮುರುಡೇಶ್ವರದಲ್ಲಿ 250 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನೀಕೃತ ಬಂದರು ನಿರ್ಮಾಣ ಮಾಡಲಾಗುವುದು. ಇದರಿಂದ ಇಲ್ಲಿನ ಪ್ರವಾಸೋದ್ಯಮಕ್ಕೂ ಬಲ ಬರಲಿದ್ದು ಮೀನುಗಾರರಿಗೂ ಉತ್ತಮ ಅವಕಾಶ ದೊರೆಯಲಿದೆ. ಈ ಬಾರಿ ಬಜೆಟ್ನಲ್ಲಿ ಮೀನುಗಾರಿಕೆ ಇಲಾಖೆಯ ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ 3,000 ಕೋಟಿ ರೂಪಾಯಿಗಳನ್ನು ಮುಖ್ಯಮಂತ್ರಿಗಳಿಂದ ಮೀಸಲಿಟ್ಟಿದ್ದೇನೆ. ಈಗಾಗಲೇ 200 ಮೀನುಗಾರಿಕೆಗೆ ಮತ್ಸ್ಯ ಆಶ್ರಯ ಯೋಜನೆ ಅಡಿಯಲ್ಲಿ ಮಂಜೂರಿ ಮಾಡಲಾಗಿದೆ ಎಂದು ಹೇಳಿದರು. ಮೀನುಗಾರಿಕೆ ನಡೆಸುವಾಗ ಅಕಸ್ಮಾತ್ ಮೀನುಗಾರ ಮೃತಪಟ್ಟರೆ 24 ಗಂಟೆಗಳಲ್ಲಿ ಅವರಿಗೆ ಪರಿಹಾರ ಧನವನ್ನು ನೀಡುವ ವ್ಯವಸ್ಥೆ ಜಾರಿಯಲ್ಲಿದೆ. ಅಲ್ಲದೆ 6 ಲಕ್ಷ ರೂಪಾಯಿ ಇದ್ದ ಪರಿಹಾರ ಧನವನ್ನು 8 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಗಾಯಗೊಂಡರೆ ಅವರ ಸಂಪೂರ್ಣ ಚಿಕಿತ್ಸೆಯ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ. ಒಂದು ವೇಳೆ ಕೈಕಾಲು ಕಳೆದುಕೊಂಡರೂ ಅವರಿಗೆ ಶಾಶ್ವತವಾಗಿ 4 ಲಕ್ಷದ ಪರಿಹಾರದ ಮೊತ್ತವನ್ನು ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಕರಾವಳಿಯಲ್ಲಿ ಹುಟ್ಟಿದ ನಾವು ಪುಣ್ಯವಂತರು. ಮಲೆನಾಡಿನಲ್ಲಿ ಮೀನು ಮರಿಗಳನ್ನು ಕೃಷಿ ಮಾಡಿ ಮೀನು ಸಾಕಣೆ ಮಾಡಬೇಕು, ಅಲ್ಲಿ ಮೀನುಗಳನ್ನು ಸಾಕಣೆ ಮಾಡಬೇಕು. ಆದರೆ ನಮಗೆ ಇಲ್ಲಿ ಎಲ್ಲವೂ ಪ್ರಕೃತಿ ನೀಡಿದೆ. ಮೀನುಗಾರರಿಗಾಗಿ ಇನ್ನೂ 10 ಹಲವು ಅಭಿವೃದ್ಧಿ ಕಾರ್ಯಗಳ ಯೋಜನೆ ನನ್ನ ಮನಸ್ಸಿನಲ್ಲಿದ್ದು ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಅನುಷ್ಠಾನಕ್ಕೆ ತರಲಾಗುವುದು ಎಂದು ಹೇಳಿದರು. ಅಕ್ವಾಟೆಕ್ ಬಯಾಲಜಿ ಮಂಗಳೂರಿನ ಮೀನುಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಶಿವಕುಮಾರ್ ಮಗದ ಉಪನ್ಯಾಸ ನೀಡಿದರು. ಮೀನುಗಾರಿಕೆ ಇಲಾಖೆಯ ನಿರ್ದೇಶಕ ದಿನೇಶ್ ಕುಮಾರ್ ಕಳ್ಳೇರ, ಕಡಲ ಉತ್ಪನ್ನ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಉಪನಿರ್ದೇಶಕ ರಾಜ್ಕುಮಾರ್ ನಾಯಕ್, ಬೆಳಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ನಾಯ್ಕ್, ಮೀನುಗಾರಿಕೆ ಸಂಕಷ್ಟ ಪರಿಹಾರ ನಿಧಿಯ ಸದಸ್ಯರಾದ ವೆಂಕಟರಮಣ್ ಮೊಗೇರ್, ಮದನ್ ಕುಮಾರ್ ಬೈಂದೂರು, ಅಳವೆಕೋಡಿ ಮೀನುಗಾರರ ಸಮಿತಿ ಅಧ್ಯಕ್ಷ ವಿಠ್ಠಲ್ ದೈವನೆ, ಜೈ ವಿಠ್ಠಲ್ ಕುಬಾರ್, ಮೀನುಗಾರಿಕೆ ಉಪನಿರ್ದೇಶಕ ಪ್ರತೀಕ್ ಶೆಟ್ಟಿ, ಜಂಟಿ ನಿರ್ದೇಶಕ ಬಬೀನ್ ಬೋಪಣ್ಣ, ನಾಗರಾಜ್ ಮೊಗೇರ್ ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.